ನಮಸ್ಕಾರ. ನಮ್ಮ ಲೈಫ್ ಫೇಸಲ್ಲಿ ತುಂಬಾ ಹರ್ಟ್ ಆಗೋದು ಏನಪ್ಪ ಅಂತ ಹೇಳಿದ್ರೆ ಬ್ರೇಕಪ್ ಫೇಸ್. ಆದರೆ ನಾವು ಈ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಏನು ಅಂದ್ಕೊಂಡಿರ್ತೀವಿ, ಜೀವನ ಪೂರ್ತಿ ಈ ವ್ಯಕ್ತಿಯೊಟ್ಟಿಗಿರ್ತೀವಿ ಅಂತ. ಏನೋ ಒಂದು ಮನಸ್ತಾಪ ಬರುತ್ತೆ, ಜಗಳ ಬರುತ್ತೆ. ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಹೇಗೆ ಕೋಪ್ ಅಪ್ ಮಾಡಬೇಕು, ಹೇಗೆ ಆ ವ್ಯಕ್ತಿಯನ್ನು ಮರಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಬ್ರೇಕಪ್ ಆದಾಗ ನಮಗೆ ತುಂಬಾ ನೋವಾಗುತ್ತೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯೊಟ್ಟಿಗೆ ಕಳೆದ ಸಮಯಗಳಾಗಿರ್ಬಹುದು, ಹೋಗಿದ ಜಾಗಗಳಾಗಿರ್ಬೋದು, ಆಡಿದ ಮಾತುಗಳಾಗಿರ್ಬೋದು, ನೋಡಿದ ಮೂವಿಗಳಾಗಿರ್ಬೋದು, ಕೇಳಿದ ಹಾಡುಗಳಾಗಿರ್ಬೋದು, ಹಲವಾರು ಒಂದು ಮೆಮೊರಿ ಬಿಲ್ಡ್ ಮಾಡಿರ್ತೀವಿ. ಆದರೆ ಈಗ ಆ ವ್ಯಕ್ತಿ ಇಲ್ಲ ಅಂತ ಅಂದಾಗ ನಮ್ಮ ಮನಸ್ಸಿಗೆ ಅಗಾಧವಾದ ನೋವಾಗುತ್ತೆ, ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಅದನ್ನೆಲ್ಲ ಮರೆತು ಜೀವನ ನಡೆಸಬೇಕಾಗಿರೋದು ಅಗತ್ಯವಾದದ್ದು. ಆದರೆ ಹೇಗೆ ಎಷ್ಟೋ ಸತಿ ನಾವು ಮಾತಾಡಬೇಕು, ಎಷ್ಟೊಂದು ವಿಷಯಗಳನ್ನು ಹೇಳಬೇಕು, ಎಷ್ಟೊಂದು ಭಾವನೆಗಳನ್ನು ಹೇಳಬೇಕು ಅಂದ್ಕೋತೀವಿ. ಕೆಲವು ಸತಿ ಅವರಿಗೆ ಫೋನ್ ಮಾಡಿ ಅಂಗಲಾಚಿ ಭಿಕ್ಷೆ ಬೇಡಿದ್ದು ಉಂಟು ಅಲ್ವಾ? ಅದು ಯಾವುದೂ ಕೂಡ ಆ ಮನುಷ್ಯನಲ್ಲಿ ಬದಲಾವಣೆ ತರಲ್ಲ. ಇದನ್ನು ಬರೆದು ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ನೀವು ಎಷ್ಟೇ ಬೇಲಾಡಿದ್ರೂ ಕೂಡ ಅವರ ಉದ್ದೇಶ ಅದಾಗಿತ್ತು. ಮುಂಚೆಯಿಂದ ಅದನ್ನು ಅವರು ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ರು. ನೋಡಿ, ಎಲ್ಲರಿಗೂ ಒಂದು ಫ್ರೀಡಮ್ ಇರುತ್ತೆ. ಆತನಿಗೆ ಏನು ಬೇಕು ಅಥವಾ ಆಕೆಗೆ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡಿದಾಗ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಅವರನ್ನು ಮರೆಯೋದು ಹೇಗೆ ಅಂತ. ಮೊದಲನೇದಾಗಿ ಒಂದು ಲೆಟರನ್ನು ಬರೀರಿ. ಅರೆ, ತಿರ್ಗಾ ಲೆಟರ್ನ ತೊಗೊಂಡು ಹೋಗೋರು ಕೊಡಿ ಅಂತ ಹೇಳ್ತಾ ಇಲ್ಲ ನಾನು. ಒಂದು ಲೆಟರನ್ನು ಬರೀರಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಭಾವನೆಗಳು. ಎಷ್ಟೋ ಸತಿ ನಾನು ಅದು ಹೇಳಬೇಕಿತ್ತು, ಇದು ಹೇಳಬೇಕಿತ್ತು, ಇದು ಯಾವುದೂ ಹೇಳೋಕ್ಕಾಗಲಿಲ್ಲ, ಆ ಭಾವನೆಗಳನ್ನು ಹೇಳೋಕ್ಕಾಗಲಿಲ್ಲ ಅಂತ ಅನ್ಕೋಬೋದು. ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಎಲ್ಲವನ್ನು ಒಂದು ಪತ್ರದಲ್ಲಿ ಬರೀರಿ. ಬರೆದ ನಂತರ ಅದನ್ನು ಸುಟ್ಬಿಡಿ, ಇಲ್ಲ ಹರಿದಾಕ್ಬಿಡಿ. ಅದು ಆ ವ್ಯಕ್ತಿಗೆ ಅಡ್ರೆಸ್ ಮಾಡಿ ಬರೀರಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ಏನಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಯಿ ಬಿಟ್ಟು ಹೇಳಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ಒಂದು ವೈಬ್ರೇಷನ್ ಇದೆ. ಕೆಲವು ಸತಿ ಅಯ್ಯೋ ನಾನು ಅಂದ್ಕೊಂಡಿದ್ದೆ, ನೀನು ಅದನ್ನೇ ಮಾಡಿಬಿಟ್ಟಿಯಲ್ಲ, ಅಯ್ಯೋ ನಾನು ಹೇಳಬೇಕು ಅಂತಿದ್ದೆ, ನೀನು ಅದನ್ನೇ ಹೇಳ್ತಾ ಇದೆಯಾ ಅಂತ ನಾವು ಎಷ್ಟೋ ಸತಿ ಅಂದ್ಕೊಂಡಿದ್ದೀವಿ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವೈಬ್ರೇಷನ್ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಥಾಟಿಗೆ ಒಂದೊಂದು ವೈಬ್ರೇಷನ್ ಇರುತ್ತೆ. ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಅವರಿಗೆ ಹೇಗೋ ಒಂದು ರೀತಿಯಲ್ಲಿ ಮನದಟ್ಟಾಗತ್ತೆ. ಅದಾಗಲಿಲ್ಲ ಅಂತ ಅಂದರೂ ಕೂಡ ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಸುಪ್ತ ಮನಸ್ಸಲ್ಲಿರೋದನ್ನೆಲ್ಲ ಒಂದು ಕಾನ್ಷಿಯಸ್ ಮೈಂಡಿಗೆ ತೊಗೊಂಡು ಬಂದು ಅದನ್ನು ಬರೆದಿದ್ದೀರಾ. ಹಾಗಾಗಿ ಅದು ಯಾವುದೂ ಸುಪ್ತ ಮನಸ್ಸು ಒಳಗೆ ಹೋಗಲ್ಲ. ಯಾವಾಗಲೂ ಅಷ್ಟೇ ನೋಡಿ, ನಮಗೆ ಭಯ, ಆತಂಕ, ಫಿಯರ್ ಆಫ್ ಅಬಾಂಡ್ಮೆಂಟ್ ಇದೆಲ್ಲವೂ ನಮ್ಮ ಸುಪ್ತ ಮನಸ್ಸಲ್ಲಿರ್ತಕ್ಕಂತಹ ಒಂದು ಭಯಗಳು. ಸಣ್ಣ ವಯಸ್ಸಲ್ಲಿ ಯಾವಾಗಲೂ ನಮ್ಮ ತಂದೆ ಅಥವಾ ತಾಯಿ ನಮ್ಮನ್ನು ಬಿಟ್ಟು ಹೊರಟೋಗಿದ್ರೆ ಅಥವಾ ಡಿವೋರ್ಸ್ ಆಗಿದ್ರೆ ಅಥವಾ ನಮಗೆ ಸಿಗಬೇಕಾಗಿರೋ ಪ್ರೀತಿ ಸಿಗದೇ ಇದ್ದಾಗ ಫಿಯರ್ ಆಫ್ ಅಬಾಂಡ್ಮೆಂಟ್ ಶುರುವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಭಾವನೆಗಳೆಲ್ಲವೂ ಕಾನ್ಷಿಯಸ್ ಮೈಂಡಿಗೆ ಬರುತ್ತೆ. ಮತ್ತೇನೊಂದು ಅಂತ ಹೇಳಿದ್ರೆ ಬ್ರೇಕಪ್ ಬಾಕ್ಸ್ ಅಂತ. ಏನಪ್ಪ ಇದು ಬ್ರೇಕಪ್ ಬಾಕ್ಸ್ ಅಂತ ಹೇಳಿದ್ರೆ, ಪ್ರತಿ ಸತಿ ನಿಮಗೆ ಅವ್ರ ಮೇಲೆ ಸಿಟ್ಟು ಬರುತ್ತೆ. ನೋಡಿ, ಸ್ಟೇಜಸ್ ಆಫ್ ಬ್ರೇಕಪ್ ಇರುತ್ತೆ. ಮೊದಲನೇದಾಗಿ ನಾವು ಡಿನೇಯಲ್ ಪೀರಿಯಡಲ್ಲಿ ಇರ್ತೀವಿ. ಏನಂತ ಹೇಳಿದ್ರೆ, ನನಗೆ ಆಗಿಲ್ಲ ಬ್ರೇಕಪ್, ಹೇಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಂತರ ನೆಗೋಸಿಯೇಷನ್ಗೆ ಹೇಳಿದ್ವಿ, ಅವರನ್ನು ಅಂಗಲಾಚಿ ಬೇಡೋದಾಗಿರ್ಬೋದು, ಬೇಡ ನನ್ನ ಬಿಟ್ಟು ಹೋಗಬೇಡ ಹೀಗೆ. ನಂತರ ಗ್ರೀವಿಂಗ್ ಪೀರಿಯಡ್ ಅಂತ ಹೇಳಿದರೆ ತುಂಬಾ ಅಳೋದು, ಡಿಪ್ರೆಷನ್ಗೆ ಒಳಗೆ ಹೋಗೋದು. ನಂತರ ಒಂದು ಹೋಪ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದೆಲ್ಲ ಸ್ಟೇಜಸ್ಸಲ್ಲೂ ನಾವು ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಒಬ್ಬರನ್ನು ತುಂಬಾ ಹಚ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ರೀತಿ ಆ ಎಮೋಷನನ್ನು ವೆಂಟ್ ಔಟ್ ಮಾಡೋದು. ಯಾವಾಗ ನಾವು ಅಳ್ತೀವೋ ಆ ಎಮೋಷನ್ಸ್ ಆಚೆ ಬರ್ತಾ ಹೋಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಕಂಟ್ರೋಲ್ ಮಾಡ್ತಿರೋ ನಿಮ್ಗೆ ಇನ್ನೂ ಕೂಡ ಆ ವ್ಯಕ್ತಿಯನ್ನು ನೋಡಬೇಕು, ಮಾತಾಡಬೇಕು ಅನ್ನೋದಾಗತ್ತೆ. ನಂತರ ಈಗ ಸೋಷಿಯಲ್ ಮೀಡಿಯಾ ಯುಗ. ಅವ್ರು ಏನು ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರಾ, ದುಃಖವಾಗಿದ್ದಾರಾ, ನಾನು ಇಲ್ಲದೇ ಇದ್ದಾರಾ, ಬೇರೆಯವ್ರು ಯಾರು ಸಿಕ್ಕಿದ್ದಾರಾ, ಹೀಗೆ ಅವರನ್ನು ಫಾಲೋ ಮಾಡೋದನ್ನು ನಿಲ್ಲಿಸ್ಬಿಡಿ. ಯಾಕಂತ ಹೇಳಿದ್ರೆ ಸಂಬಂಧ ಮುಗ್ದಿದೆ ಅಂತ ಹೇಳಿದ್ರೆ ನಿಮಗೆ ನೀವು ಒಂದು ಕ್ಲೋಜರನ್ನು ಕೊಟ್ಕೊಂಡಿರ್ತೀರ ಪತ್ರದ ಮೂಲಕ. ಅದು ಮುಗ್ದಿದೆ ಅನ್ನೋದನ್ನು ನಿಮಗೂ ಅರಿವು ಮೂಡಿರಬೇಕು. ನೀವು ಸೋಷಿಯಲ್ ಮೀಡಿಯಾ ನೋಡೋದ್ರಿಂದ ಇನ್ನೂ ಕೂಡ ನಿಮ್ಮ ಎನರ್ಜಿ ಅವರಿಗೆ ತಾಗ್ತಾ ಇರುತ್ತೆ. ಒಬ್ಬರು ನಮ್ಮನ್ನು ಮಿಸ್ ಮಾಡ್ಕೋಬೇಕು ಅಂತಂದರೆ ಕೂಡ ಅವರಿಗೆ ನಾವು ಇಲ್ಲ ಅನ್ನೋದನ್ನ ಅರಿವು ಮೂಡಿಸ್ಬೇಕು. ಯಾವಾಗ ನೀವು ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ, ಎಷ್ಟೋ ಸತಿ ಯಾವಾಗಲೂ ಅವರನ್ನು ಫಾಲೋ ಮಾಡೋದಾಗಿರ್ಬೋದು ಅಥವಾ ಪದೇ ಪದೇ ನೆನಪಾದಾಗ ಕಾಲ್ ಮಾಡ್ತಾ ಇದ್ದಾಗ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ.
ಯಾವಾಗಲೂ ನಾನು ಎಷ್ಟೋ ಸತಿ ನಾನು ನೋಡಿದ್ದೀನಿ, ಇದನ್ನು ನಾನು ಬರ್ಕೊಡ್ತೀನಿ. ಕೆಲವು ಸತಿ ನಮ್ಮ ಎಕ್ಸ್ ಅಥವಾ ಯಾರೋ ಒಬ್ಬರು ಹಳೆ ಬಿಟ್ಟು ಹೋಗಿರೋರು ಮತ್ತೆ ನಾವು ಚೆನ್ನಾಗಿದ್ದೀವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಎಷ್ಟೋ ಸತಿ ಬರ್ತಾರೆ. ಯಾಕಂತ ಹೇಳಿದ್ರೆ ಅವರು ನಮ್ಮನ್ನು ಮಿಸ್ ಮಾಡ್ಕೋತಾರೆ. ಆದರೆ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಕೊಡದೆ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾಗಿರ್ಬೋದು, ಫೋನ್ ಮಾಡೋದಾಗಿರ್ಬೋದು, ಕಾಲ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಲ್ಲ, ಇನ್ನೂ ನಿಮ್ಮ ಬಗ್ಗೆ ಅಸಹ್ಯ ಅಸಡ್ಡೆ ಮೂಡ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಮೆಸೇಜ್ ಮಾಡೋದಾಗಿರಲಿ, ಕಾಲ್ ಮಾಡೋದಾಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದಾಗಿರ್ಬೋದು, ಅಥವಾ ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನೋಡೋದಾಗಿರ್ಬೋದು, ಇದು ಯಾವುದನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ನಮ್ಮ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕಾದ್ರೆ ನೀವು ಇಲ್ಲದಾಗ ಮಾತ್ರ ಬೆಲೆ ಗೊತ್ತಾಗೋದು. ನಮ್ಮ ಹತ್ರ ಏನಿರುತ್ತೋ ಅದಕ್ಕೆ ನಾವು ಬೆಲೆ ಕೊಡ್ತೀವ? ಇಲ್ಲ ಅಲ್ವಾ? ಯಾವಾಗ ನಮ್ಮ ಹತ್ರ ಅದಿರಲ್ವೋ ಆಗ ಅದಕ್ಕೆ ಬೆಲೆ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಎಕ್ಸ್ ಅಥವಾ ಯಾರೇ ಆಗಿರ್ಬೋದು ನಿಮ್ಮನ್ನು ಮಿಸ್ ಮಾಡ್ಕೋಬೇಕಾದ್ರೆ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿ, ನೋ ಕಾಂಟ್ಯಾಕ್ಟ್ ರೂಲನ್ನು ಫಾಲೋ ಮಾಡಿ. ನಂತರ ಈ ಬ್ರೇಕಪ್ ಬಾಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಏನು ಈ ಬ್ರೇಕಪ್ ಬಾಕ್ಸ್ ಅಂತ ಹೇಳಿದರೆ, ಯಾವುದೇ ತಕ್ಕಂತಹ ಗಿಫ್ಟ್ ಆಗಿರಬಹುದು ಅಥವಾ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದೇನೇ ಆಗಿರ್ಬೋದು, ಅದು ಎಲ್ಲವನ್ನು ಆ ಬಾಕ್ಸಲ್ಲಿ ಹಾಕಿ ದೂರದಲ್ಲಿ ಇಟ್ಬಿಡಿ, ಆಯಿತಾ? ಯಾಕಂತ ಹೇಳಿದರೆ ಯಾವಾಗ ನೀವು ಅದನ್ನು ಪದೇ ಪದೇ ಅವ್ರು ಕೊಟ್ಟಿರ್ತಕ್ಕಂಥದ್ದು ಪದೇ ಪದೇ ನೆನಪುಗಳನ್ನು ನೋಡ್ತಾ ಇದ್ದಾಗ ಮತ್ತೆ ಎಲ್ಲೋ ವಾಪಸ್ ಬರ್ತಾನೇನೋ, ಮತ್ತೆ ಬರ್ತಾಳೇನೋ ಅನ್ನೋ ಒಂದು ಕಾಯುವಿಕೆಯಲ್ಲಿ ಇರ್ತೀರ. ಯಾವಾಗ ಒಬ್ಬರನ್ನು ಕಾಯ್ತಾ ಇರ್ತೀರ, ಯಾವಾಗ ಒಬ್ಬರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಆಗ ಇನ್ನೂ ನಿಮಗೆ ದುಃಖ ಆಗ್ತಾ ಹೋಗುತ್ತೆ. ನೋಡಿ, ಕಾಯೋದು ಎಷ್ಟು ಕಷ್ಟ ಅಲ್ವಾ? ನೀವೆಲ್ಲೋ ಒಂದು ಬಸ್ಸಿಗೆ ಕೂತಿರ್ತೀರ ಅಥವಾ ಒಂದು ಟ್ರೈನಿಗೆ ಕಾಯ್ತಾ ಇರ್ತೀರ. ಕಾಯೋದು ಅಂದ್ರೇ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಆ ಕಾಯೋದನ್ನು ನಿಲ್ಲಿಸ್ಬಿಡಿ. ನಿಮಗೆ ನೀವೇ ಕ್ಲೋಸರ್ ತೊಗೊಂಡು ಜೀವನದಲ್ಲಿ ಮುಂದೆ ಹೋಗೋದನ್ನು ನೋಡ್ತಾ ಇರಿ. ನಂತರ ಏನಪ್ಪ ಅಂತ ಹೇಳಿದ್ರೆ, ಬೇರೆ ಯಾವುದಾದ್ರೂ ಒಂದು ಹವ್ಯಾಸವನ್ನು ನೋಡೋದಾಗಿರಬಹುದು, ಅಥವಾ ನಿಮಗೆ ಯಾವುದು ಖುಷಿ ತರುತ್ತೆ ವರ್ಕೌಟ್ ಮಾಡೋದಾಗಿರ್ಬೋದು, ಹಾಡು ಕೇಳೋದಾಗಿರ್ಬೋದು. ಕೆಲವು ಸತಿ ನೋಡಿ, ಮ್ಯೂಸಿಕ್ ಇಸ್ ಅ ಥೆರಪಿ ಅಂತ ಹೇಳ್ತೀವಿ, ಅದು ಖಂಡಿತ ನಿಜ. ನಿಮ್ಮ ಭಾವನೆಗೆ ರಿಸೆಂಬ್ಲೆನ್ಸ್ ಆಗ್ತಕ್ಕಂತಹ ಯಾವುದೋ ಒಂದು ಹಾಡಾಗಿರ್ಬೋದು. ನನಗೆ ತುಂಬಾ ಬೇಜಾರಾದಾಗ ನಾನು ಭಾವಗೀತೆಗಳನ್ನು ಕೇಳ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬ್ಯೂಟಿಫುಲ್ಲಾಗಿ ಬರೆದಿರ್ತಾರೆ. ಹಾಗಾಗಿ ನಿಮ್ಮ ಭಾವನೆಗೆ ತಕ್ಕಂತಹ ಹಾಡುಗಳಾಗಿರ್ಬೋದು, ಯಾವುದೋ ಒಂದು ನೆನಪಿನ ಹಾಡುಗಳಾಗಿರ್ಬೋದು. ಯಾಕಂತ ಹೇಳಿದರೆ ಶುರುಗೆ ಹೇಳಿದೆ ನಾನು, ಇದು ಒಂದು ಫೇಸಸ್ ಆಫ್ ಲೈಫ್. ಸೊ ನಾನಿಲ್ಲ ಇವತ್ತು ಮರ್ತು ಬಿಡಬೇಕು ಅಂತ ಹೇಳಿದರೆ Ctrl+Delete ಅಂತ ಯಾವುದೋ ಒಂದು ಬಟನ್ ಇಲ್ಲ, ನಾವು ತಕ್ಷಣ ವ್ಯಕ್ತಿಯನ್ನು ಮರ್ತು ಹೋಗ್ಬಿಡ್ಲಿಕ್ಕೆ ಅಲ್ವಾ? ಸೊ ಯಾವಾಗ ನಾವು ಮರಿಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ಫೇಸಸ್ಸಲ್ಲಿ ಹೋಗಬೇಕಾಗತ್ತೆ. ತುಂಬಾ ಕಷ್ಟ. ನಾನು ಹೇಳೋದು ಸುಲಭ, ಮರ್ತುಬಿಡಿ ಅಂತ, ಆದರೆ ಅದನ್ನು ಅನುಭವಿಸ್ತಾ ಇರೋರಿಗೆ ಆ ನೋವು ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಈ ಥರದ ಹಾಡುಗಳನ್ನು ಕೇಳೋದಾಗಿರಬಹುದು ಅಥವಾ ಅಳೋದಾಗಿರ್ಬೋದು. ಅತ್ತಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮಲ್ಲಿ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ನಾನೊಂದು ಸಂಚಿಕೆನೂ ಮಾಡಿದ್ದೆ, ಅಳೋದ್ರಿಂದ ಏನು ಬೆನಿಫಿಟ್ ಅಂತ. ಹಾಗಾಗಿ ಎಷ್ಟು ಅಳ್ಳಿಕ್ಕೆ ಸಾಧ್ಯನೋ, ಎಷ್ಟು ನೆನೆಸ್ಕೊಳ್ಳಿಕ್ಕೆ ಅಳ್ಳಕ್ಕೆ ಸಾಧ್ಯನೋ ಅಷ್ಟು ಅತ್ತಾಗ ನಿಮಗೆ ಏನಾಗುತ್ತೆ, ಒಂದು ಹೊಸ ಹೋಪ್ ಶುರು ಆಗುತ್ತೆ. ಡಿಪ್ರೆಷನ್ಗೆ ಹೋಗಬೇಡಿ, ಆದರೆ ಎಮೋಷನ್ಸನ್ನು ಬ್ಲಾಕ್ ಮಾಡಲಿಕ್ಕೆ ಹೋಗಬೇಡಿ. ನಂತರ ಏನಪ್ಪ ಅಂತ ಹೇಳಿದರೆ, ಹೊಸ ಜೀವನವನ್ನು ಶುರು ಮಾಡೋದು ಕಲ್ತ್ಕೊಳ್ಳಿ. ಯಾವಾಗಲೂ ಅಷ್ಟೇ ನೋಡಿ, ಕಳೆದೋಗಿರೋದನ್ನು ಹುಡ್ಕೋಕ್ಕಿಂತ ಹೊಸದನ್ನು ಕಟ್ಕೊಳ್ಳೋದು ತುಂಬಾ ಈಸಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಹಳೆ ಸಂಬಂಧಗಳು ಬರುತ್ತೆ, ಆದರೆ ಮತ್ತೆ ಆ ಹಳೆ ಸಂಬಂಧಗಳನ್ನು ಹೊಸದಾಗಿ ನಾವು ನೋಡೋದು ತುಂಬಾ ಕಷ್ಟ. ಯಾಕಂತ ಹೇಳಿದರೆ ಆ ರಿಲೇಷನ್ಶಿಪ್ಪಲ್ಲಿ ತುಂಬಾ ಮೋಸ ಆಗಿರುತ್ತೆ, ನೋವಾಗಿರುತ್ತೆ, ಜಗಳ ಆಗಿರುತ್ತೆ, ಗಲಾಟೆ ಆಗಿರುತ್ತೆ. ಅವರು ನಿಮ್ಮ ಎಕ್ಸ್ ಆಗಿದ್ದಾರೆ ಅಂತ ಹೇಳಿದರೆ ಒಂದು ರೀಸನಿಗಾಗಿ. ಸೊ ಹೊಸ ಜೀವನವನ್ನು ಶುರು ಮಾಡಿ. ಯಾರೇ ಗೊತ್ತು, ಆ ವ್ಯಕ್ತಿಗಿಂತ ತುಂಬಾ ಒಳ್ಳೆಯ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು, ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸೋರು ಬರ್ಬೋದು, ನಿಮ್ಮನ್ನು ಸೆಲೆಬ್ರೇಟ್ ಮಾಡೋರು ಬರ್ಬೋದು, ನಿಮ್ಮ ತನದಲ್ಲಿ ಇರೋರು ಬರ್ಬೋದು, ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋದು ಬರ್ಬೋದು, ನಿಮ್ಮನ್ನು ಹತ್ತಿರದಿಂದ ಪ್ರೀತಿಯಿಂದ ಗೌರವದಿಂದ ಕಾಣೋರು ಬರ್ಬೋದು, ನೀವು ಕೊಡ್ತಕ್ಕಂತಹ ಸಮಯವನ್ನು ಅಪ್ರಿಷಿಯೇಟ್ ಮಾಡೋರಾಗಿರ್ಬೋದು. ನೋಡಿ, ಆಚೆ ನೀವು ಯಾರನ್ನೋ ಚೇಸ್ ಮಾಡ್ತಾ ಹೋಗ್ತಿರ್ತೀರಾ, ನಿಮ್ಮನ್ನು ಪ್ರೀತಿ ಮಾಡೋರು 100 ಜನ ಇರ್ತಾರೆ ಕಣ್ರಿ. ಯಾಕೆ ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ದುಃಖ ಪಡ್ಕೊಡ್ತಾ ಇರ್ತೀರ? ಬಂದು ತಿಳ್ಕೊಳ್ಳಿ, ಬುದ್ಧಿ ಮಾತು ಹೇಳ್ತೀನಿ, ಯಾರು ನಿಮಗೆ ಕಣ್ಣೀರು ಹಾಕಿಸ್ತಾ ಇದ್ರೋ ಅವರಿಗಾಗಿ ಕಣ್ಣೀರು ಹಾಕೋದು ಮೂರ್ಖತನ. ಸೊ ಹಾಗಾಗಿ ಅದನ್ನು ಬಿಟ್ಟುಬಿಡಿ. ಯಾಕಂತ ಹೇಳಿದ್ರೆ ನೋಡಿ, ಕೆಲವು ಸತಿ ಯಾವುದೋ ಒಂದು ವಿಷಯದಲ್ಲಿ ಏನೋ ನಮಗೆ ಗೊತ್ತಿಲ್ಲದೆ ಯೂನಿವರ್ಸ್ ಅಥವಾ ದೇವರು ನಮಗೆ ಕಣ್ತಿರ್ಸೋಕ್ಕೆ ನಮ್ಗೆ ಇದೆಲ್ಲವನ್ನು ಮಾಡ್ತಾ ಇರ್ತಾನೆ. ಅದನ್ನು ಚಾಲೆಂಜ್ ಆಗಿ ತಗೊಂಡು ನಿಮ್ಮ ಕೆರಿಯರಲ್ಲಿ ಫೋಕಸ್ ಮಾಡಿ ಒಂದು ಒಳ್ಳೆ ಉನ್ನತವಾದ ಒಂದು ಸ್ಥಾನಕ್ಕೆ ಬನ್ನಿ. ನಾಳೆ ನಿಮ್ಮನ್ನು ನೋಡಿ ಆ ವ್ಯಕ್ತಿ ಅನ್ಕೋಬೇಕು, ಛೇ ಎಂಥ ಮೂರ್ಖ ಕೆಲಸ ಮಾಡಿಕೊಂಡೆ ಅಂತ. ಆ ರೀತಿ ನೀವು ಬೆಳೆದು ತೋರಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ.